ಈಗ ಕಾವೇರಿ ಕರ್ನಾಟಕದ ನಮ್ಮ ವಿನೋದ್ ಗೊಬ್ಬರಗಾಲ ಹಾಗೂ ಸುಕೃತ ಅವರು ವೇದಿಕೆ ಮೇಲೆ ಇದ್ದಾರೆ, ಹಾಗೂ ಮಲೆನಾಡು ಕರ್ನಾಟಕದಿಂದ ರಾಜೇಶ್ ಅವರು ಹಾಗೂ ಅಮೃತ ಮೂರ್ತಿ ಅವರು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಈ ಎರಡೂ ಜೋಡಿಗಳಿಗೆ ಒಂದು ಆಟವನ್ನ ಆಡಿಸ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಆಟ ಏನು ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಪ್ರಾಪರ್ಟೀಸ್ ಪ್ಲೀಸ್. ಎರಡೂ ತಂಡದ ಹುಡುಗರಿಗೆ ನಾವು ಬ್ಲೈಂಡ್ ಫೋಲ್ಡ್ ನ ಮಾಡ್ತೀವಿ. LED ನಲ್ಲಿ ಒಂದು ಫೋಟೋ ಬರುತ್ತೆ. ಆ ಫೋಟೋ ಯಾವುದು ಅನ್ನೋ ಕ್ಯೂನ ನಮ್ಮ ಹೆಣ್ಣು ಮಕ್ಕಳು ಅವರ ಪಾರ್ಟ್ನರ್ಸ್ಗೆ, ಹುಡುಗರಿಗೆ ಹೇಳ್ತಾರೆ. ಆದರೆ ಟ್ವಿಸ್ಟ್ ಏನು ಅಂತಂದ್ರೆ, ಆ ಕ್ಲೂನ ನೀವು ಸೌಂಡ್ ಮುಖಾಂತರನೇ ಹೇಳಬೇಕು, ಮಾತಾಡಿ ಹೇಳೋ ಹಾಗಿಲ್ಲ. ಈಗ ಮೊದಲನೇದಾಗಿ ಈ ಫೋಟೋ ಬರ್ತಾ ಇರೋದು ಮಲೆನಾಡು ಕರ್ನಾಟಕ ಟೀಮ್ ಅವ್ರಿಗೆ. ಫೋಟೋ ಪ್ಲೀಸ್. ಓಕೆ, ಕೋಳಿ ಅಥವಾ ಹುಂಜ? ಕೋಳಿನ ಹುಂಜನ ಅದನ್ನ ಹೇಳ್ಬೇಕು ನೀವು. ಅಮೃತ ಮಾಡಿದಕ್ಕೆ ನಾನು ಕೋಳಿ ಅಂತ ತಗೋತೀನಿ. ಕಾಡ್ಕೋಳಿ. ಕಾಡ್ಕೋಳಿ ಅಂತ. ಹುಂಜ. ಹಾ ಅಷ್ಟೇ. ಹೌದಾ? ಹಾ. ವೆರಿ ನೈಸ್. ಓಕೆ, ನೆಕ್ಸ್ಟ್ ಕಾವೇರಿ ಕರ್ನಾಟಕದ ಟೀಮ್ ಅವ್ರಿಗೆ ಫೋಟೋ ಪ್ಲೀಸ್. ಹೇಳು, ಕಮಾನ್. ಒಂದೇ ಟೇಕ್, ಒಂದು ಟೇಕ್ ಆರ್ಟಿಸ್ಟ್, ಕಮಾನ್. ಕರೆಕ್ಟ್ ಆಗಿ ಬಂದಿದೆ ಪಂಪ್ ಸೆಟ್. ನನಗೆ ಗೊತ್ತಿಲ್ಲ ಹೆಂಗ್ ಹೋಗುತ್ತೆ ಅಂತ. ಎಲ್ಲ ಪ್ರತಿರೂಪ ಕಣೋ. ಅಲ್ಲಿ ಬಂದಿರೋದು ನಿಮ್ಗೆ ಗೊತ್ತಿಲ್ವಾ? ಮಾತಾಡಂಗಿಲ್ಲ. ಏನಾದ್ರು ಗಂಟ್ಲಕ್ಕೆ ಇರ್ತವಾ? ಕೈ ಹಾಕ್ಬಿಟ್ಟು ಕೆರ್ದಾಗ ಅಂದ್ರೆ ಅಂದ್ರೆ ನನ್ಗೇನು ಗೊತ್ತಾದದು? ಅಲ್ಲಾಗಿಲ್ಲ, ಹೇಳಂಗಿಲ್ಲ. ಮೂರು. ಎಮ್ಮೆ. ಅದು ನೀನು. ಮುಗೀತು, ಚಾನ್ಸ್ ಮುಗೀತು. ಇನ್ನೊಂದು ನಿಮಿಷ. ಇನ್ನೊಂದು ಹೇಳು. ಇನ್ನೊಂದು ಲಾಸ್ಟ್ ಟ್ರೈ. ಕತ್ತೆ. ಕರೆಕ್ಟ್. ಅದು ಕತ್ತೆ. ಅಲ್ಲ, ಇದು ಯಾವ ಕತ್ತೆ ಇದು? ಅದು ಓಕೆ, 3 ಚಾನ್ಸ್ ಆಗೋಗ್ಬಿಟ್ಟಿತ್ತು. ಹೌದು. 2 ಚಾನ್ಸ್ ಆಗಿತ್ತು. ಆಗಿತ್ತು. ಹೌದು, ಹೌದು. 3 ಚಾನ್ಸ್ ಆಗಿತ್ತು. ಪರವಾಗಿಲ್ಲ ಬಿಡಿ. ಗೊಬ್ಬರದ ಪಂಚ ಹುಚ್ಚಿದೆ. ತಗೋ ಆಟ ಮುಖ್ಯ ನಮ್ಗೆ. ಅಲ್ಲ, ಒಂದ್ ನಿಮಿಷ. ಮೊದ್ಲು ಪಂಚೆ ಕಟ್ಕೊಳ್ಳಿ, ಇದು ಫ್ಯಾಮಿಲಿ ಶೋ. ನಮ್ಮ ಮಂಡ್ಯದಲ್ಲಿ ಹಂಗೆ ಊಟ ಮುಗಿದ್ಮೇಲೆ ಪಂಚ ಬಿಚ್ಚ ಅಗ್ಲ ಮೇಲೆ ಹಾಕಿ ಹೋಯ್ತಾ ಇರೋದೆ. ಲೋ, ಅವಾಗ ಒಳಗಡೆ ಏನಾದ್ರು ಪರಮಾತ್ಮ ಹೋಗ್ಬೇಕು ಕಣೋ. ಆಟಾಡಿ ರಾಜೇಶ್ ಅವರೇ, ನೀವು ಕಟ್ಟಿ ನೀವು. ರೆಡಿ ರೆಡಿ. ಆಸೆ ನೋಡಿ ಅವ್ರು ಪಂಚೆ ಬಿಚ್ಚಿರೋದನ್ನ ನೋಡೋದಕ್ಕೆ. ಆಟಾಡಿ ಪಂಚ ಮೇಲೆ ಹಾಕಿ ನಿಮ್ಗೆ ಜ್ಞಾನ. ದೇವ್ರೆ. ಓಕೆ, ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಯಾವ್ದು ಕೆಟ್ಟ ಸೌಂಡ್? ಎರಡು ಸೌಂಡ್ ಬರ್ತದೆ. ಹಂದಿ. ಹೆಂಗೆ ನೀನು ಅಮೃತ ಹಂದಿ ಅಂತ ಹೆಂಗ್ ಗೊತ್ತಾಯ್ತು ನೋಡು ನೀನು ಹಂದಿ. ಅಮೃತ ತುಂಬಾ ಚೆನ್ನಾಗಿ ಹೇಳಿದ್ವಿ. ವೆರಿ ನೈಸ್, ಫಸ್ಟ್ ಅಟೆಂಪ್ಟ್ ಅಲ್ಲೇ. ಓಕೆ, ಕಮ್ ಆನ್ ಸುಕೃತ, ರೆಡಿ. ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಹೇಳ ಏನಿದು? ನೋಡು, ಕರೆಕ್ಟಾಗಿ ನೋಡು ಏನಿದು ಅಂತ ನನ್ ಕೇಳ್ತಿಲ್ಲ. ಕಣ್ ಕಟ್ಬಿಟ್ಟು ಎಲ್ಲಿಂದ ಐತೆ ಇರೋದಿದ್ದು? ಒಂದ್ ಚಾನ್ಸ್ ಆಯ್ತು. 1 ಚಾನ್ಸ್ ಆಲ್ರೆಡಿ ಆಯ್ತು, ಇನ್ನು 2 ಇರೋದು. ಕೇಳಿಸ್ಕೊಳ್ಳಿ ಕರೆಕ್ಟ್. ಕ್ವಿಂಗ್ ನೋಣ, ಸೊಳ್ಳೆ, ದುಂಬಿ. ಒಂದೇ ಹೇಳ್ಬೇಕು, ಎಲ್ಲ ಹೇಳ್ಕೊಂಡು ಹೋದ್ರೆ. ಒಂದು ಲಾಂಗ್ ಡಿಸ್ಟೆನ್ಸ್ ಹೇಳು. ಟಾಯ್ಲೆಟ್ ಹಾಕ. ನಮ್ಮ ಮನೆ ಪಕ್ಕದ ಮಗುನು ಕುಯ್ ಅಂತ ಹೋಯ್ತದೆ. ನಿಮ್ ಮನೇಲೇ ಇರುತ್ತೆ ಬಿಡು. ಟ್ರೈನ್. ಇನ್ನೊಂದೇ ಇರೋದು. ಕಂಡು ಹಿಡಿದ್ಬಿಡ್ತೀನಿ. ಮುಗೀತು ಕಣೋ. ಎಷ್ಟೋ ಚಾನ್ಸ್ ನಿಮ್ಗೆ. ಇನ್ನೊಂದಿದೆ. ಸರಿ, ಅವರು ಉತ್ತರ ಟ್ರೈ ಮಾಡೋದು 2 ಆಯ್ತು. ಓಕೆ, ರೆಡಿ. 3ನೇ ಉತ್ತರ. ನೀವ್ ಹೇಳಂಗಿಲ್ಲ. ಕುಯ್ ಅಂತ ಈಗ ಹುಸ್ ಅಂತ ಅದೇ ಹಿಂದ್ಗಡೆ ಬರುತ್ತೆ. ಹಿಂದ್ಗಡೆ ಇದು ಹಿಂದ್ಗಡೆಯಿಂದ ಬಂದು ಇದು ಮಾಡುತ್ತೆ. ನಲ್ಲಿ ನೀರು ಹುಸ್ ಅಂತ ಹೋಯ್ತದೆ. ಕರೆಕ್ಟ್. ನಲ್ಲಿ ನೀರು. ಕರೆಕ್ಟ್. ಹೇಳೋದು. ಓಕೆ, ವೇಟ್ ಸುಕೃತ, ಹೋಲ್ಡ್ ಆನ್. ನೆಕ್ಸ್ಟ್, ಕಮ್ ಆನ್ ಅಮೃತ. ಓಕೆ, ಸ್ಟಾಪ್. ಎಲ್ಲರೂ Sorry, ಸ್ಟಾಪ್. ಗೊತ್ತಾಗ್ತಿಲ್ಲ. ಆಗ್ತಾ ಇಲ್ಲ. ಈಗ ವಾಣಿ ಬಿಡ್ತಾಳೆ. ಒಂದ್ ನಿಮಿಷ. ಅಲ್ಲೇ ಬಿಡು ವಾಣಿ. ಅಪ್ಪನ ಸತ್ತೋಲಿ ಬಿಡು, ಸತ್ತೋಲಿ. ಓಕೆ, ಈಗ ವಾಣಿ ಅವರು ಸೌಂಡ್ ಮಾಡ್ತಾರೆ. ಗೊಬ್ಬರ ಅವರು ಅಥವಾ ರಾಜೇಶ್ ಅವರು ಯಾರು ಅದನ್ನ ಕಂಡು ಹಿಡಿದು ಇಮಿಡಿಯೇಟ್ ಆಗಿ ಆನ್ಸರ್ ಕೊಡ್ತಾರೋ ಅವ್ರಿಗೆ ಪಾಯಿಂಟ್ಸ್ ಹೋಗುತ್ತೆ. ಓಕೆನಾ? ಕಮಾನ್ ವಾಣಿ.
ಜೇನ್ ನೋಣ. ಬಾವಿ ಇದೆ ಹೋಗಿ ಸತ್ತೋಗು. ಜೇನ್ ನೋಣ ಜೇನ್ ನೋಣ. ಅಲ್ಲ ಅಲ್ಲ ನಿನ್ ತಲೆ ಏ ದುಂಬಿ ಕಡ್ಜ ಪಕ್ಕದ ಮನೆ ಹುಡುಗ ಪಾಪನ್ ಕರಿಯೋ ತರ ಇದೆ. ಪಿಪಿ ಇದು ಜಾತ್ರೆಲಿ ಉತ್ತರಲ್ಲ. ಓಕೆ ಡನ್, ಮುಗೀತು. ಅಪ್ಪಣ್ಣ ಅವ್ರು ಲಾಸ್ಟ್ ಟ್ರೈ ಮಾಡ್ತಾರಂತೆ, ಇರಿ ನೋಡೋಣ ನಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ. ಕಮಾನ್. ಜೀರಿಂಬೆ ಅವ್ರ ಅವ್ವ. ನೋಣ 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 ಏ ನೋಣ ಗುರು. ನೋಣ. ಲವ್ ನಿನ್ ಬಾಯಿ ಬಣ್ಣಕ ಓರ್ಜಿನಲ್ ಸೌಂಡ್ ಹಾಕೋರಲ್ಲಿ ಓರ್ಜಿನಲ್ ಸೌಂಡ್ ಹಾಕೋರು ನೋಡ ಅಂತ ಸೊಳ್ಳೆ ಕಣ್ಲ. ಏ, ಸೊಳ್ಳೆ ಹೇಳಿದ್ನಲ್ಲ ಅವಾಗ್ಲೇ ನೋಣ ಸೊಳ್ಳೆ ಎಲ್ಲ ಹೇಳ್ದೆ. ಕನ್ಫರ್ಮ್ ಮಾಡಲಿಲ್ಲ. ಹೇಳಿದ್ದೀನಿ ನಾನು ಜೇನ್ ನೋಣ ಅಂತ ಹೇಳಿದ್ದೀನಿ. ಒಂದ್ ಹೇಳ್ಬೇಕು ತಾನೇ. ಜೇನ್ ನೋಣ ಅಂತ ಹೇಳಿದ್ದೆ ನಾನು. ನಾನು 3 ಹೇಳಿದ್ರೆ ನೋಣ ಸೊಳ್ಳೆ ಕಿರ್ಚಂಗಿಲ್ಲ. ಸೊಳ್ಳೆ ಅಂದೇಟಿ ಕಿರ್ಚ್ಬೇಕಾಯ್ತು. ಅಲ್ಲ ಮೇಡಮ್ 3 ಹೇಳಿದ್ನಲ್ಲ ಸೊಳ್ಳೆ ಅಂದೇಟ್ಗೆ ಆಯ್ತಿತ್ತು. ಏನ್ ಹೇಳಿಲ್ಲಲ್ಲ ಅವರು. ಇದಕ್ಕೆ ಗೊತ್ತಾಗಿಲ್ಲ. ಅದಕ್ಕೆ ಪಂಪ್ ಸೆಟ್ ಹಾಕಿ ತಗೊಂಡು ಒಂದು ಚಿತ್ರವ ಪಂಪ್ ಸೆಟ್ ಅಂತ ತೋರಿಸ್ತಾಳ್ಬೇಕಾದ್ರೆ ಹಾಕಿ ಪಂಪ್ ಸೆಟ್ ಪೂಜಾ. ಮಲ್ನಾಡು ಟೀಮ್ ಅವ್ರಿಗೆ ಈ ಒಂದು ಚಿತ್ರ. ಪಿಕ್ಚರ್ ಪ್ಲೀಸ್. ಓಕೆ ಸೈಲೆನ್ಸ್. ಹೇಳಿ ಅಮೃತ. ತಿರ್ಗ ಬಿಡ್ತಾಳಲ್ಲಪ್ಪ. ಏ ಒಂದ್ ನಿಮಿಷ ಸುಮ್ನಿರ. ಏಯ್ ತಾವು ಯೋಚನೆ ಮಾಡಿ ಹೇಳಿ. ಕೊಡ್ಬೋದಾ? ಇಲ್ಲ. ಇವ್ರು ಒಂದ್ರಲ್ಲೇ ಸೆಟ್ ಆಗ್ಬಿಟ್ಟಿದ್ದಾರೆ. ಹಂಗೆ ಆಗ್ಲಿ. ಆಯ್ತು. Next. ಪ್ರಾಣಿ ಅಲ್ವಾ? ನೋಡಿ ಇದು ಸೆಟ್ ಇಲ್ಲ. ಆ ಥರ ಏನಾದ್ರು ಏನ್ ಇರ್ಬೇಕು. ಬೇಕಾದ್ರೂ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಪಾರಿವಾಳ. ಆಯ್ತು ಆಯ್ತು ಟೈಮ್ ಮುಗೀತು. ಆಗೋಯ್ತು, ಚಾನ್ಸ್ ಆಗೋಯ್ತು. ಕಮಾನ್ ಸುಕೃತ. ಅವ ಸುಕೃತ ನೋಡ ಕರೆಕ್ಟ್ ಆಗಿ ಹೇಳು. ಮಿಕ್ಸಿ. ನೀವು ಆಪ್ಷನ್ಸ್ ಹೇಳಕ್ ಹೋಗ್ಬೇಡಿ. ನಾನು ಹೇಳೋರ್ಗು ಸ್ವಲ್ಪ ಹಾ, ತಾಳ್ಮೆಯಿಂದ ಯೋಚನೆ options ಮಾಡಿ. ಎಲ್ಲ. One is done. One ಆಯ್ತು. ಆಪ್ಷನ್ ಕೊಡ್ತಾ ಒಂದು ಸೌಂಡಲ್ಲಿ ಏನಾರು ನೀವು ಆಪ್ಷನ್ ಕೊಡ್ತಾ ಇದ್ದೀರಾ? ಒಂದೇ ಹಿಡ್ಕೊಂಡು ಸಾಯ್ತಾ ಇದ್ದೀರಿ ಗುರ್ರ ಗುರ್ರ ಅಂತ. ಕೊಡು. ಏಯ್ ನಿನ್ ಮಿಮಿಕ್ರಿಗೆ ಇಬ್ರು ಹೋಗಿ ಮುತ್ತೋಡಿ ಚೆನ್ನಾಗಿ ತಿಂದ್ಬಿಟ್ಟಿದ್ದೀರಿ. ಏ ಇದು ಟೈಲ್ಸ್ ತುಂಬಿರೋ ಲಾರಿ ಅಪ್ಪಲ್ಲಿ ಅಂತ ಹೋಯ್ತಾ ಇದೆ ಅಲ್ವಾ ಲಾರಿ. ಎರಡಾಯ್ತು. ಇಲ್ಲ. ಲಾಸ್ಟ್ ಆಪ್ಷನ್ಸ್ ಕರೆಕ್ಟ್ ಕೇಳಿಸ್ಕೊಳ್ಳಿ. ಹೇಳ್ಬಿಡು ಆಯ್ತು. ಹಾ. ಅದಕ್ಕೆ ಆಲ್ಟರ್ನೇಟ್ ಇರ್ತವೆ 2-3 ಇರ್ತವೆ. ಒಂದೇ ಹಿಡ್ಕೊಂಡು ಸಾಯ್ಬೇಡಿ ಗುರ್ರ ಗುರ್ರ ಅಂತ. ಆಲ್ಟರ್ನೇಟ್ ಹುಡಿಕೊಳ್ಳಿ ನೀವು. ಅದು ಒಂದೇ ಸೌಂಡ್ ಮಾಡೋದು. ತಮ್ಮನವ್ರಿಗೆ ನಮಸ್ಕಾರ. ಅತ್ತೆ ನಂದೊಂದು ಕತ್ತೆನೇ ಗೆದ್ದಿರೋದು ಕನ್ನತ್ತೆ, ಬೇಡ ಕನ್ನತ್ತೆ ಇವಳು. ನಮ್ಮ ಕಾವೇರಿ ಕರ್ನಾಟಕಕ್ಕೆ ಮುಂದಿನ ಚಿತ್ರ. ಏನವ ಬರೀ ಸೌಂಡ್, ಮಾತಾಡಂಗಿಲ್ಲ. ಕತ್ತೆ ಕೊಟ್ಬಿಟ್ರ. ನೀನ್ ಮಾಡ್ಬೇಡ, ಚಾನ್ಸ್ ಹೋಯ್ತಿದ್ದೀರು. ಸುಕೃತನ ನಿನ್ ಫೋಟೋನೇ ಹಾಕಿದಾರೆ ಹೇಳು. ಮೇಕಪ್ ಇಲ್ದಾಗ ನಾನು ಮೇಕಪ್ ಇಲ್ದ ಹೋಗದ ದೆವ್ವ. ಮೇಕಪ್ ಇಲ್ದ ಹೋದ್ಮೇಲೆ ದೆವ್ವ. ಅವ್ವ ಅತ್ತೆ ಗೆದ್ದೆ. ಅಯ್ಯೋ ಅವರೇ ಹೇಳಿದ್ದು ದೆವ್ವ, ದೆವ್ವ. ಮೇಕಪ್ ಇಲ್ದಿರೋ ನಾನು ಅಂತ ಮಾತಲ್ಲಿ ಹಾ, ಮೇಕಪ್ ಇಲ್ದೆ ಹೋದಾಗ ನಾನು ಒಂದು ನೋಡ್ದ. ಅವ್ರು ನಾನು ಮೇಕಪ್ ಇಲ್ದೆ ನೋಡಲ್ಲ ಯಾವತ್ತೂ. ಆಡ್ತಿದ್ದಾರೆ. ಮುಂದಿನ ಚಿತ್ರ ಮಲೆನಾಡು ಕರ್ನಾಟಕಕ್ಕೆ. ಚೆನ್ನಾಗಿಲ್ಲ. ನೀನು ತ- 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 ಅಂತ ನಂಗೆ ತಿ- 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 ಹಿಡಿತಿದ್ದೆ. ನೀವು ಡಿಸ್ಟರ್ಬ್ ಮಾಡಂಗಿಲ್ಲ ಗೊಬ್ಬರ. ಏ ಗೊಬ್ಬರ ಪ್ಲೀಸ್. ಮತ್ತಿನ್ನೇನು? ಉಸಿರು ಗಡ್ ಸಾತೋಯ್ತಾಳೆ ಇನ್ನು ಸ್ವಲ್ಪ ಜನರಲ್ ತಗೋಬೇಕು. ಗನ್ನಲ್ಲ, ಪ್ರಾಣಿನ ವಸ್ತು. ಅಣ್ಣ ಶೂಟಿಂಗ್ ಸೆಟ್ ಅಲ್ಲಿ ಇರುತ್ತಲ್ಲ ಏನು ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್? ಇಲ್ಲ, ರಾಂಗ್. ಆಯ್ತು, ನಿಮ್ಮ ಚಾನ್ಸ್ಗಳು ಮುಗಿತು. ಕಮಾನ್ ಸುಕೃತ, ಫೇರ್ ಆಗಿ ಟ್ರೈ ಮಾಡಿ. ಕಮಾನ್ ಕಮಾನ್. ಚುಡಾಯಿಸ್ತಿದ್ಯಾ ಗೊಬ್ಬರನ್ನ? ದೀಪಾವಳಿಲಿ ರಾಕೆಟ್ ಹಚ್ತೀವಲ್ಲ ಅದಾ? ಸೂಪರ್. ಅದಲ್ಲ. ಪಂಪ್ ಸೆಟ್ ಮನೇಲಿ ಜನರೇಟರ್ ಇರ್ತದಲ್ಲ ಅದಾ? ಕರೆಕ್ಟ್
ಕರೆಕ್ಟ್. ಅದಕ್ಕೆ ಜನರೇಟರ್ ಕೂರಿಸಿರ್ತಾರೆ. ಇನ್ನೊಂದ್ಸರಿ ಕೊಡಿ ಹೇಳ್ತೀನಿ. ಮೂರು option ಇರೋದು ನೀವು ಮಾಡ್ಕೊಂಬೇಡಿ. ಆಗೋಯ್ತು. ಆಕಾಶದಿಂದ ತೆರೆಗಿಳಿದ ಗೊಂಬೆ ಹೆಲಿಕಾಪ್ಟ್ರ. ನಿಮ್ಗೆ ಯಾವಾಗ ನತ್ತಿಲಿ ಹೋಗ್ತಿದ್ದು ಅಂದದ. ಒಂದ್ ನಿಮಿಷ ವಿನೋದ್ ಅವರೇ, ಸುಕೃತ ಅವ್ರ ಮೇಲೆ ಆಣೆ ಮಾಡಿ ಹೇಳಿ ಅವ್ರು ಹೇಳ್ಕೊಟ್ರ ಇಲ್ವಾ ಅಂತ. ಇಲ್ಲ ಆಗ್ಲಿಂದ ಹೆಲಿಕಾಪ್ಟರ್ ಅಂತಿದ್ಲು. ನಾನು ಇದ್ಯಾಕೆ ಹೆಲಿಕಾಪ್ಟರ್ ಅಂದೇಳಿ ಅದೇನ್ ಸುಮ್ಮನೆ ಹೇಳಿದೆ. ಇಲ್ಲ ಈಗ ನಿಮ್ಮ ಅಜ್ಜಿ ಬಡಿಯ ಮೋಸ ಮಾಡಬಲ್ಲ. ನಾನು ಈಗ ಹೇಳ್ಬಿಟ್ಟು ಪಾಯಿಂಟೇ ಬೇಡ ಅತ್ತಮ್ಮನವ್ರೆ ಪಾಯಿಂಟ್ ಬೇಡ ಅಂತ ಹೇಳೋಣ ಅಂತ ಬಂದೆ. ಸುಳ್ಳು ಹೇಳೋದಿರ್ಲಿ, ಇದು ಯಾಕೆ ಹಿಂಗೆ ಹಿಂಡ್ತೆ ಬಾಯಿ ಮುಣಕ ಕೈ ಹಾಕಿ ಬಂದ್ಬಿಡ್ತು. ಓಕೆ, ಈಗ ನೆಕ್ಸ್ಟ್ ಪಿಕ್ಚರ್ ಇವ್ರಿಗೆ ಬರ್ತಾ ಇದೆ. ಸೊ ಕಾವೇರಿ ಕರ್ನಾಟಕಕ್ಕೆ ನೆಕ್ಸ್ಟ್ ಪಿಕ್ಚರ್. ಉಸ್ಸು ಬಿಟ್ಟು ನಿಮಗೆ ಗೊತ್ತಾ ಇಲ್ವಾ? ಅಂದ್ರೆ ಕೆಂಬತ್ತದ ಅದ್ರಲ್ಲಿ. ಇನ್ನೊಂದ್ಸರಿ ಯಾರು ಇದು ಮಾಡು ಆಂಬುಲೆನ್ಸು, ಪೊಲೀಸ್ ಜೀಪು. ಅದು ಬರ್ತದೆ. ಒಂದ್ ಹೇಳ್ಬೇಕು ಗೊಬ್ರ. ನಾನು ಹೇಳ್ದಕ್ಕೆ ಕರೆಕ್ಟ್ ಇದ್ರೆ ಏನ್ ಬಿಡು. ಈಗ ಯಾವ್ದು ಇದ್ರಲ್ಲಿ ಪೊಲೀಸ್ತಾ ಆಂಬುಲೆನ್ಸಾ ಯಾವ್ದಕ್ಕೆ ಆಂಬುಲೆನ್ಸಾ? ನಾನು ಇನ್ನ ಹತ್ತು ನುಡಿಕೊಂಡು ಸಾಯ್ತಾವನಿಲ್ಲ ನೋಡು. ಹೇಳಿದ ತಕ್ಷಣ ಹಾ ಏನ್ಬಿಡು, ಸರಿ ಆಗ್ತದೆ. ಓಕೆ, ಇದು ಗೆದ್ರಿ ಶಬಾಷ್. ಓಕೆ, ಲಾಸ್ಟ್ ಫೋಟೋ ಹೇಳ್ತೀನಿ, ಇದಕ್ಕೆ ಇವ್ರು ಉತ್ತರ ಕೊಟ್ರೆ ಇವ್ರು ಗೆದ್ರು. ಓಕೆ, ಲಾಸ್ಟ್ ಪಿಕ್ಚರ್ ಪ್ಲೀಸ್. ಕೂದ್ರೆ ಸೂಪರ್, ಒಂದೇ ಅಟೆಂಪ್ಟ್ ಅಲ್ಲಿ. ಓಕೆ, ಈಗ ಬ್ಲೈಂಡ್ ಫೋಲ್ಡ್ ನ ತೆಗೀರಿ ಇಬ್ರು. ಇಲ್ಲಿಗೆ ಮುಕ್ತಾಯವಾಗಿದೆ. ಎರಡೂ ತಂಡದವರು ತುಂಬಾ ಅದ್ಭುತವಾಗಿ ಈ ಒಂದು ಆಟವನ್ನ ಆಡಿ ಮಲೆನಾಡು ಕರ್ನಾಟಕದವರು ಈ ಒಂದು ಕಾಂಪಿಟೇಷನ್ ನ ಗೆದ್ದಿರೋದ್ರಿಂದ ಒಂದು ಸ್ವೀಟ್ ಗಿಫ್ಟ್ ಮಲೆನಾಡು ತಂಡಕ್ಕೆ ಇದೆ. ಸೊ ಹಾಗಾಗಿ ದಯವಿಟ್ಟು ತಗೊಳ್ಳಿ. ನಮಸ್ತೆ. ಸ್ವಸ್ತಿಕ್ ಗುಲಾಬ್ ಜಾಮೂನ್ ಅವರ ಕಡೆಯಿಂದ ಹೊಟ್ಟೆ ನೋವು ಬರುತ್ತೆ. ಸ್ವೀಟ್ ಆಗಿರುವಂತಹ ಜಾಮೂನು ಮಲೆನಾಡು ಕರ್ನಾಟಕಕ್ಕೆ ಬಂದಿದೆ. ಸ್ವಸ್ತಿಕ್ ಗುಲಾಬ್ ಜಾಮೂನ್ ಅನ್ನ ತಿಂದು ನಿಜವಾದ ಸಂತೋಷವನ್ನ ಅನ್ಲಾಕ್ ಮಾಡಿ. ಧನ್ಯವಾದಗಳು ಎರಡು ತಂಡದವರಿಗೆ, ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಮುಂದಿನ ಅತಿಥಿಯನ್ನ ನಮ್ಮ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ದಶಕಗಳ ಕಾಲ ಕಿರುತೆರೆಯನ್ನ ಆಳಿದಂಥವರು, ತಮ್ಮ ಅಭಿನಯದಿಂದ ಮನೆ ಮಾತಾದಂತ ಪ್ರಬುದ್ಧ ನಟಿ, ಕಥೆಗಾರ್ತಿ, ಈಗ ನಿರ್ದೇಶಕಿಯಾಗಿ ಮಿಂಚೋದಕ್ಕೆ ಸಿದ್ಧವಾಗಿರುವಂತಹ ಕನ್ನಡದ ಪ್ರತಿಭಾವಂತೆ, ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ರಂಜಿನಿ ರಾಘವನ್. ರಂಜಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಗೆ. ಧನ್ಯವಾದಗಳು. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದಗಳು. ನವೆಂಬರ್ ತಿಂಗಳಲ್ಲಿ ಬಂದಿದ್ದೀವಿ, ರಾಜ್ಯೋತ್ಸವಕ್ಕೆ ಶುಭಾಶಯ ಕೋರ್ಲೇಬೇಕು. ಇವರು ಆಕ್ಚುಲಿ ನಡ್ಕೊಂಡು ಬರ್ತಿದ್ರೆ ಕಥೆ ಡಬ್ಬಿ ನಡ್ಕೊಂಡು ಬರ್ತಿರೋ ಹಾಗಿತ್ತು ನಮ್ಗೆ. ಈ ಕಥೆಗಳ ಪಯಣ ಶುರುವಾಗಿದ್ದು ಹೇಗೆ ರಂಜಿನಿ ಅವರೇ? ಕಥೆ ಅಂದ್ರೆ ನನಗೆ ಮೊದಲು ನೆನಪಾಗೋದು ಶಾಲಾ ರಜೆಗಳಲ್ಲಿ ನಾನು ಬಾಗ್ಲು ಹಾಕೊಂಡು ಒಬ್ಬಳೇ ಮಂಚದ ಮೇಲೆ ಬೋರ್ಲಾಗಿ ಕೂತ್ಕೊಂಡು ಮಲ್ಕೊಂಡು ಓದ್ತಾ ಇದ್ದ ಪುಸ್ತಕಗಳಿಗೆ ಹುಡುಕಾಡೋದು, ಯಾವ್ದ್ರಲ್ಲಾದ್ರೂ ಇರ್ಲಿ, ಏನೋ ಒಂದು ಮ್ಯಾಗ್ಝಿನಲ್ಲಿ ಒಂದು ಪುಟ್ಟ ಕತೆ ಇರುತ್ತೆ, ಅದು ಪರಿವಿಡಿ ಹುಡುಕ್ಬಿಟ್ಟು ಓದ್ತಾ ಇದ್ದೆ. ಅದು ಯಾಕೆ ಆಸಕ್ತಿ ನನಗೆ ಗೊತ್ತಿಲ್ಲ, ಮೊದ್ಲಿಂದಾನು ಕಥೆಗಳು ಅಂದ್ರೆ ಆಸಕ್ತಿ. ಈಗ ನೀವು ಕಾರ್ಯಕ್ರಮಗಳಿಗೆ ಹೊರಗಡೆ ಎಲ್ಲ ಹೋಗ್ತಿರ್ತೀರಾ ಅಲ್ವಾ? ಕರ್ನಾಟಕದಿಂದ ಹೊರಗಡೆ ಕೂಡ ಹೋಗ್ತೀರಾ, ಸಿನಿಮಾಗೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು. ಅವಾಗ ಅಲ್ಲಿ ಕೂತಿರುವಂಥ ಜನ ಕನ್ನಡದ ಹುಡುಗಿ ನಮ್ಮವರು ಅಂತ ಹೇಳಿದಾಗ ಆ ಭಾವನೆಗಳು ಹೇಗನ್ಸುತ್ತೆ ನಿಮಗೆ, ಹೇಳಿ? ಮುಖ್ಯವಾಗಿ ನನಗೆ ಕನ್ನಡದ ಅನುಭವ ಅಂತಂದರೆ ಈಗ ಸದ್ಯಕ್ಕೆ ಇಳಯರಾಜ ಸರ್ ಜೊತೆಗೆ, ಅದೇನೇ ಮುಖ್ಯವಾಗಿ. ಅದು ಚೆನ್ನೈನಲ್ಲಿ ಆಗ್ತಾ ಇರೋಂಥ ಕೆಲಸ. ಅಲ್ಲಿಗೆ ಹೋದಾಗ ನಾನು ತಮಿಳಲ್ಲಿ ಮಾತಾಡ್ಬೇಕೇನೋ ಅಂತ ಅಂದ್ಕೊಂಡಿದ್ದೆ ಅವ್ರ ಹತ್ರ. ಆದರೆ ಅಲ್ಲಿ ಹೋಗಿದ ತಕ್ಷಣ ಅವರೇ ಮಾತಾಡ್ಸಿದ್ರೆ, ಕನ್ನಡದಲ್ಲಿ ಮಾತಾಡಮ್ಮ, ನಂಗೆ ಕನ್ನಡ ಬರುತ್ತೆ, ಮೂಕಾಂಬಿಕೆ ನನ್ನ ತಾಯಿ, ಇದೇ ಮಾತುಗಳನ್ನ ಅವ್ರು ಹೇಳಿದ್ದು.
ಈ ನಿರ್ದೇಶನದ ಬಗ್ಗೆ ನಿಮ್ಮ ಒಲವು ಹೇಗೆ ಉಟ್ಕೊಳ್ತು? ಕತೆಗಳ ಒಲುವೇನೆ ನಿರ್ದೇಶನಕ್ಕೂ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಕುವೆಂಪು ಅವ್ರು ಹೇಳ್ತಾರಲ್ಲ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಅಂತ. ನಾನು ಮಾಡ್ತಾ ಇರೋ ಕೆಲಸಗಳು ಅಲ್ಲಲ್ಲೇ ನಿಲ್ಬಾರ್ದು ಅಂತ ಯಾವಾಗಲೂ ಅನ್ನಿಸ್ತಾ ಇತ್ತು. ಅದೇ ಒಂದು ಹುಡುಕಾಟದಲ್ಲಿ ಇವತ್ತು ನಿರ್ದೇಶನಕ್ಕೂ ಕೈ ಹಾಕಿದ್ದೀನಿ. ವೆರಿ ನೈಸ್. ಇಷ್ಟೆಲ್ಲ ಟ್ಯಾಲೆಂಟ್ಗಳ ಜೊತೆಗೆ ರಂಜಿನಿ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಕೂಡ ನಮಗ್ ಗೊತ್ತು. 1-2 ಸಾಲು ಈ ವೇದಿಕೆಯಲ್ಲಿ ನಮಗೋಸ್ಕರ. ಇದೆಲ್ಲವೂ ಕನ್ನಡ ಒಂದೇ ಕನ್ನಡ ಆಗಿರೋದ್ರಿಂದ ನಾವೆಲ್ಲರೂ ಸೇರಿ ರಾಜ್ಯೋತ್ಸವನ ಆಚರಿಸಿದ್ರೆ ಹೆಂಗಿರತ್ತೆ ಅನ್ನೋದಕ್ಕೊಂದು ಬಹಳ ಸಿಂಪಲ್ ಆಗಿರೋ ಹಾಡು ಹಾಡ್ತೀನಿ. ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜ್ಯೋತ್ಸವ. ಕನ್ನಡದ ರಥದೊಳಗೆ ಕುಳ್ಳಿರಿಸಿ ಮೆರೆಸೋಣ ನಡೆಸುವ ಕನ್ನಡದ ರಥದುತ್ಸವ. ನಮ್ಮ ನುಡಿ ಜೇನ ನುಡಿ ಮೃದು ಮಧುರ ರಸಪಾಕ, ನಮ್ಮ ಕನ್ನಡ ನಾಡು ಭೂಲೋಕನಾಕ. ಸಂಗೀತ ಸಾಹಿತ್ಯ ಶಿಲ್ಪಗಳ ಕರುನಾಡು, ಕಾವ್ಯದ ರಸಪೂರ ನಮ್ಮೀ ನಾಡು. ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜ್ಯೋತ್ಸವ. ಕನ್ನಡದ ರಥದೊಳಗೆ ಕುಳ್ಳಿರಿಸಿ ಮೆರೆಸೋಣ ನಡೆಸುವ ಕನ್ನಡದ ರಥದುತ್ಸವ. ಅರೆ ವಾ, ಇಷ್ಟು ಸ್ಪಷ್ಟತೆ, ಅಂಥ ಒಂದು ಕಂಠಸಿರಿಯಲ್ಲಿ ತುಂಬಾನೇ ಚೆನ್ನಾಗಿತ್ತು. ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ರಂಜಿನಿ ಅವರೇ, ನೀವು ನಮ್ಮ ವೇದಿಕೆಗೆ ಬಂದಿದ್ದೀರಾ ಅಂದಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ನಾನು ಕೇಳಲೇಬೇಕಾಗತ್ತೆ. ಒಂದೇ ಭಾವನೆಯಲ್ಲಿ ಕರ್ನಾಟಕವನ್ನ ವಿವರಿಸಬೇಕು ಅನ್ನೋದಾದ್ರೆ, ಕರ್ನಾಟಕವಾಗ್ಲಿ ಕನ್ನಡ ಆಗಲಿ ನನಗೆ ಹಾಗೆ ಅನ್ಸತ್ತೆ. ಈಗ ಸೂರ್ಯೋದಯ ನಾವು ಯಾವತ್ತಾದ್ರೂ ಒಂದ್ ದಿವಸ ನೋಡ್ತೀವಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೂರ್ಯ ಪ್ರತಿದಿನ ಹಾಗೆ ಹುಟ್ತಾ ಇರ್ತಾನೆ. ನಮ್ಮ ಭಾಷೆ ಆಗಲಿ ನಮ್ಮ ರಾಜ್ಯ ಆಗಲಿ ಅದೇ ಥರ ಅಂತ ನಾನು ಭಾವಿಸ್ತೀನಿ. ನಿಜವಾಗ್ಲೂ ರಂಜಿನಿ ಅವರು ಇವತ್ತು ನಮ್ಮ ವೇದಿಕೆ ಮೇಲೆ ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ನಮ್ಮ ಕನ್ನಡದ ಹುಡುಗಿಯವರು. ಒಳ್ಳೇದಾಗ್ಲಿ ನಿಮ್ಗೆ ರಂಜಿನಿ ಅವರಿಗೆ. ಈ ಕಾರ್ಯಕ್ರಮಕ್ಕೆ ಬಂದದ್ದು ತುಂಬಾ ಸಂತೋಷ ಆಯ್ತು. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಂಜಿನಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತಳ್ಳಿಯವರ ಕಡೆಯಿಂದ ಒಂದು ಉಡುಗೊರೆ ಇದೆ. ಅದನ್ನ ನಮ್ಮ ಸಾರಥಿ ಮಂಜು ಅವರು ಇಲ್ಲಿಗೆ ತಗೊಂಡು ಬಂದು ಕೊಡ್ತಾ ಇದ್ದಾರೆ. ಎಲ್ಲ ದೊಡ್ಡ ಮನುಷ್ಯರೆಲ್ಲ ಬಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತಳ್ಳಿ ಕಡೆಯಿಂದ ಉಡುಗೊರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತ ಮುಂದಿನ ಅತಿಥಿಯನ್ನ ವೆಲ್ಕಮ್ ಮಾಡುವಂತ ಸಮಯ. ಇವರಿಗೆ ಸಮಾಜದ ಬಗ್ಗೆ ಬದ್ಧತೆನೂ ಇದೆ, ಭಯನೂ ಇದೆ. ನೋಡಿದವ್ರು ಏನಂತಾರೆ ಅಂತಾನೆ ಧರಣಿ ಮಂಡಲ ಮಧ್ಯದೊಳಗೆ ಮಿಂಚುತ್ತಾ ಇರುವಂತಹ ಕ್ಷೇತ್ರಪತಿ, ಸರಳತೆಗೆ ಬ್ರ್ಯಾಂಡ್ ಅಂಬಾಸಿಡರ್, ಸಹಜ ಕಲಾವಿದ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಿತ್ತೂರು ಕರ್ನಾಟಕ ಭಾಗದ ಹೆಮ್ಮೆಯ ಕಲಾವಿದ ನವೀನ್ ಶಂಕರ್. ನವೀನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ನಿಮಗೂ ಕೂಡ ಧನ್ಯವಾದಗಳು. ನಿಮ್ಮನ್ನ ನವೀನ್ ಅಂತ ಕರೆದ್ರೆ ಖುಷಿ ಆಗತ್ತಾ ಅಥವಾ ನವೀನ್ ಶಂಕರ್ ಅವರೇ ಅಂತ ಕರೆದ್ರೆ ಖುಷಿ ಆಗತ್ತಾ? ನವೀನ್ ಶಂಕರ್ ಅಂತ ಕರೆದ್ರೆ ಆ ವಿಷಯಕ್ಕೆ ಬರ್ತಾ ಇದ್ದೀನಿ. ಸೊ ಶಂಕರ್ ಅನ್ನುವಂತ ಒಂದು ಹೆಸರು ನಿಮ್ಮ ಹೆಸರಿನ ಜೊತೆ ಹೇಗೆ ಬೆರೆತುಕೊಳ್ತು? ಅದು ಒಂದು ಎನರ್ಜಿ ಅಲ್ಲ. ನನಗೆ ಭಾಳ ಇಷ್ಟ ಶಂಕರ್ನಾಗ್ ಅಂದ್ರೆ. ಥಿಯೇಟರ್ ಟೈಮಿಂದನೂ ನಾವು ಅವ್ರದ್ದು ಲೈಫ್ ಬಗ್ಗೆ ಕೇಳ್ಕೊಂಡಿದ್ವಿ. ಅವ್ರ ಪಿಕ್ಚರ್ಗಳಂತೂ ನಾವೆಲ್ಲರೂ ನೋಡಿರ್ತೀವಿ. ಅವ್ರ ವ್ಯಕ್ತಿತ್ವ ಬಗ್ಗೆ ಅರ್ಥ ಮಾಡ್ಕೋತ ಯಾವಾಗ್ಲೂ ಒಂದ್ಸರಿ ಅನ್ಸೋದಲ್ಲ. ಅಂದ್ರೆ ಎಲ್ಲರದ್ದು ಒಂದು ಜರ್ನಿ ಒಳಗೆ ಒಂದು ಲೋ ಫೇಸ್ ಅಂತ ಇರ್ತೈತಿ. ಇದು ಯಾವ್ದು ಕೆಲ್ಸಗಳು ಆಗ್ತಿಲ್ಲ ಅನ್ನೋಂಥ ಫೇಸ್ ಅಲ್ಲಿ ಆ ಹೆಸರು ನನ್ನ ಹೆಸರು ಜೊತೆಗೇನೆ ಇರ್ಲಿ, ಅದು ಯಾವಾಗ್ಲೂ ಒಂದು ಎನರ್ಜಿ ಕೊಡ್ತೈತಿ. ಯಾವತ್ತೂ ನನ್ನ ಕುನ್ಸೋದಿಲ್ಲ, ಮುಂದಕ್ಕೆ ಕರ್ಕೊಂಡು ಹೋಗ್ತೈತಿ ಅಂತ ಅನ್ಕೊಂಡು ಹೆಸರಿನ ನಿಮ್ಮ ಹೆಸರು ಜೊತೆ ಬೆರ್ತಿಸ್ಕೊಂಡ್ಬಿಟ್ಟಿದ್ದೀರಾ. ಅಂಡ್ ನಿಮ್ಮ ದೃಷ್ಟಿಯಲ್ಲಿ ಶಂಕರ್ ನಾಗ್ ಸರ್ ಹಾಗೂ ಕನ್ನಡ ಅಂದ್ರೆ ಏನು? ಶಂಕರ್ನಾಗ್ ಅಂದ್ರೆ ಕನಸು, ಶಂಕರ್ನಾಗ್ ಅಂದ್ರೆ ಪ್ರೀತಿ, ಶಂಕರ್ನಾಗ್ ಅಂದ್ರೆ ಸ್ಫೂರ್ತಿ, ಶಂಕರ್ನಾಗ್ ಅಂದ್ರೆ ಕೆಲಸ. ಅಂದ್ರೆ ಅವ್ರು ಏನೇನು ಆಸೆ ಪಟ್ಟಿದ್ರು ಅದು ಇವತ್ತು ಆಗತ್ತವು. ಬಟ್ ಅವಾಗ ಏನು ಮಾಡ್ಬೇಕು ಅನ್ಕೊಂಡಿದ್ರಲ್ಲ ಅದು ಯಾವುದು ತಪ್ಪಿಸಿಲ್ಲ ಅನ್ಕೋತೀನಿ ನಾನು. ಮೋಸ್ಟ್ಲಿ ಆ ಕ್ಷಣಕ್ಕೆ ಏನು ಮಾಡ್ಬೇಕು ಅನ್ಕೊಂಡಿರ್ತಾರೆ ಅದೆಲ್ಲನೂ ಮಾಡಿದಾರೆ ಅವರು. ಭಾಳ ಕಮ್ಮಿ ಸಮಯದಾಗ ನಮ್ ಬಿಟ್ಟು ಹೋದ್ರು, ಬಟ್ ಯಾವತ್ತೂ ಜೊತೆಗಿರ್ತಾರೆ. ಖಂಡಿತ. ನಾವೆಲ್ಲ ಉತ್ತರ ಕರ್ನಾಟಕದವರಲ್ಲ, ಹಿಂಗೆ ಶಾಲೆಗಿಂದನೇ ವಚನಗಳ ಬಗ್ಗೆ ಪರಿಚಯ ಇರ್ತಿತ್ತಲ್ಲ ನಮಗೆ. ನಾ ಒಡೆವರಯ್ಯ
ನಮ್ಮ ನೊಡೆವರಯ್ಯ ಈ ಧರ್ಮದವರೆಂದರೆ, ಆಹ್. ಒಡೆವರಯ್ಯ ನಮ್ಮ ನೊಡೆವರಯ್ಯ ಈ ಜಾತಿಯವರೆಂದರೆ, ಒಡೆವರಯ್ಯ ನಮ್ಮ ನೊಡೆವರಯ್ಯ ಈ ಲಿಂಗದವರೆಂದರೆ, ಧರ್ಮ ಜಾತಿ ಲಿಂಗವನ್ನು ಮೀರಿ ನಾವು ಕೆಚ್ಚದೆಯ ಕನ್ನಡಿಗರೆನ್ನಿರೈ, ನಮ್ಮ ನೊಡೆಯವರು ಯಾರಿರುವರಯ್ಯ ನಮ್ಮ ನೊಡೆಯವರು. ವಾರೆ ವಾ. ನವೀನ್ ಶಂಕರ್ ಅವರೇ, ಈಗ ನಿಮ್ಮ ಬಗ್ಗೆ ನಾವೆಲ್ಲರೂ ರಿಸರ್ಚ್ ಮಾಡಬೇಕಾದ್ರೆ ಗೂಗಲ್ ಅಲ್ಲಿ ನಿಮ್ಮ ಬಗ್ಗೆ ಜನ ಏನೇನೆಲ್ಲ ಸರ್ಚ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ? ಇಲ್ವಾ? ಓಕೆ, ಆ ಒಂದಿಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಮನ್ನ ಕೇಳ್ತೀನಿ, ಓಕೆನಾ? ಸೊ ಮೊದಲನೇ ಪ್ರಶ್ನೆ, ನವೀನ್ ಶಂಕರ್ ಅವರ ಸೆಲೆಬ್ರಿಟಿ ಕ್ರಶ್. ನನಗೆ ರಮ್ಯಾ ಅವರು ಇಷ್ಟ ಆಗೋರು, ರಾಧಿಕಾ ಮೇಡಮ್ ಇಷ್ಟ ಆಗೋರು, ರಾಧಿಕಾ ಪಂಡಿತ್ ಅವರು. ಇವಾಗಿನ ಕ್ರಶ್ ನಮ್ಮ ಸಿನಿಮಾ ಹೀರೋಯಿನ್ಸ್ ಅಂತ ಹೇಳ್ಬೇಕು ಅಷ್ಟೇ. ಇವನ್ ಆಕ್ಚುಲಿ ನೋಡಿ ಎಷ್ಟು ರಸಿಕರಿದ್ದಾರೆ ಇವರು ಅಂತ. ಅಂಡ್ ಡಿಪ್ಲೊಮ್ಯಾಟಿಕ್ ಆನ್ಸರು 3 ಐ ಥಿಂಕ್ ರಮ್ಯಾ ಅವ್ರ ಹೆಸರು ತಗೊಂಡ್ರು, ರಾಧಿಕಾ ಅವ್ರ ಹೆಸರು ತಗೊಂಡ್ರು, ಅಂಡ್ ಅದ್ರ ಜೊತೆಗೆ ಇನ್ನು ನಿಲ್ಲಿಸ್ಲೇ ಇಲ್ಲ, ಇನ್ನು ಕ್ರಶ್ಗಳು ಆಗ್ತಾನೆ ಇದ್ದಾರೆ ಅಂತ. ಅಲ್ಲ, ಕರೆ ಗರ್ಲ್ ಫ್ರೆಂಡ್ ಆದ್ರೆ ಒಬ್ರು ಇರ್ತಾರೆ, ಕ್ರಶ್ ಅಂದ್ರೆ ಮನ್ಸು ತುಂಬಾ ಇಟ್ಕೋಬಹುದು, ಪರವಾಗಿಲ್ಲ. ಓಕೆ, ಈಗ ಅದೇ ವಿಷಯಕ್ಕೆ ಬರೋಣ. ಸೊ ನವೀನ್ ಶಂಕರ್ ಅವ್ರಿಗೆ ಯಾವ ತರದ ಹುಡುಗಿ ಇಷ್ಟ ಆಗ್ತಾರೆ? ಅಂತ ಸ್ಪೆಸಿಫಿಕೇಶನ್ಸ್ ಅಂತ ಇರುವುದಿಲ್ಲ ಆಕ್ಚುಲಿ. ಮೋಸ್ಟ್ಲಿ ಹುಡುಗಿಯರಿಗೆ ಜಾಸ್ತಿ ಇರ್ತವೇನೋ, ಹುಡುಗರಿಗೆ ಅಷ್ಟು ಸ್ಪೆಸಿಫಿಕೇಶನ್ಸ್ ಅಂತ ಇರಲ್ಲ. ಮುಂಜಾನೆ ಹೋಗಿ ಕೆಲಸ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತೀವಲ್ಲ, ಕೆಲಸ ಮುಗಿದಿದ್ದಂಗೆ ಮನೆಗೆ ಬರ್ಬೇಕು ಅಂತ ಅನ್ಸ್ಬೇಕು, ಅಷ್ಟು ನೆಮ್ಮದಿ ಇರ್ಬೇಕು. ಓಕೆ, ಈಗ ಬರೀ ಹುಡುಗಿರ ಬಗ್ಗೆನೇ ಮಾತಾಡ್ತಾ ಇದೀವಿ, ನಿಮ್ಮ ಮನಸ್ಸಿಗೆ ತಟ್ಟುವಂತ ಹುಡುಗಿರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಈಗ ನಿಮ್ಮ ಡ್ರೀಮ್ ಗರ್ಲ್, ಕನಸಿನ ಹುಡುಗಿ ಬಗ್ಗೆ ಒಂದು 4 ಸಾಲಲ್ಲಿ ಹೇಳಿ ಅಂತಂದ್ರೆ ನಿಮ್ಮ ಮಾತುಗಳಲ್ಲಿ. ಹೇಳಿದ್ನಲ್ಲ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಂತ ಪರಿ ಇಲ್ಲ ಅಂತ, ನೆಮ್ಮದಿ ಇರ್ಬೇಕು ಅಂತ. ನಾನು ಅಂತ ಮಾತಾಡ್ಕೋತ ಏನಾದ್ರು ಶೇರ್ ಮಾಡಿರ್ತಿದ್ವಿ ಹೊರತು, ಶೇರ್ ಮಾಡಿದ್ದು ಹೇಳ್ಬೋದು. ಕಣ್ಣಾಗಲಿ ಕಿವಿಯಾಗಲಿ ಮನಸ್ಸಾಗಲಿ ಮೈಯಾಗಲಿ ಅರಳುವುದು ಕೆರಳುವುದು ನಿನ್ನ ನೆನಪಿಂದಲೇ ನಿನ್ನಿಂದಲೇ. ಗರ್ವ ಪಡಬೇಕಾದ ವಿಷಯವೇ, ಆದರೆ ಯಾರು? ಕಣ್ಮುಂದಿರುವ ಕಣ್ಮಣಿಗಳನ್ನು ದೂರಿಟ್ಟಿರುವ ನಾನಾ, ದೂರವಿದ್ದರೂ ಕೆರಳಿಸುತ್ತಿರುವ ನೀನಾ. ನವೀನ್ ಶಂಕರ್ ಅವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಗನ್ನಿಸ್ತು ಹೇಳಿ? ಉದಯ ಸನ್ ನೆಟ್ವರ್ಕ್ ಒಳಗೆ ನಾನು ಕೆಲಸ ಮಾಡ್ದಾನ, ಅವಾಗೆಲ್ಲ ಆಂಕರ್ಸ್ ಆದವ್ರು ಹೀರೋ ಆಕರ್ ಅಂತ ಇತ್ತಲ್ಲ, ಟ್ರೈ ಮಾಡಿ ಸಿಕ್ಕಿದ ಅವಕಾಶ ಇದು. ಅದು ಬಿಟ್ರೆ ವೀಕ್ಲಿ ಬರುವಂತ ಧಾರಾವಾಹಿಗಳಲ್ಲಿ 2 ಎಪಿಸೋಡ್ ನಾನು ಆಕ್ಟ್ ಮಾಡಿದ್ದೆ. ಇಟ್ಸ್ ಅ ವೆರಿ ಕನೆಕ್ಷನ್ ಟು ದ ಸನ್ ನೆಟ್ವರ್ಕ್. ಬಹಳಷ್ಟು ಜನರನ್ನ ತಲುಪಿರುವಂತ ವಾಹಿನಿ ಇದು. ಇನ್ನೂ ಹೆಚ್ಚೆಚ್ಚು ತಲುಪಲಿ, ಯಾವಾಗ್ಲೂ ಕನ್ನಡಕ್ಕೆ ಹೆಮ್ಮೆಯಾಗಿರ್ಲಿ. ಧನ್ಯವಾದಗಳು ನವೀನ್ ಶಂಕರ್ ಅವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಮ್ಮ ಧ್ವನಿಯಿಂದ ಈ ಮಾತುಗಳನ್ನೆಲ್ಲ ಕೇಳಿ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾ, ನವೀನ್ ಶಂಕರ್ ಅವರಿಗೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರಥಹಳ್ಳಿ ಕಡೆಯಿಂದ ಒಂದು ಉಡುಗೊರೆ ಇದೆ, ಉಡುಗೊರೆ ತಗೊಂಡು ಬನ್ನಿ.